ಇಂದು ನಾನು ಪುದೀನ ಚಟ್ನಿ ಮಾಡ್ತಾ ಇದ್ದೇನೆ. ಬಜ್ಜಿ ಬೋಂಡಾ ಸಮೋಸ ಜೊತೆ ಈ ಪುದೀನ ಚಟ್ನಿ ನೆಂಚ್ಕೊಂಡು ತಿಂದರೆ ಅದರ ರುಚಿಯೇ ಬೇರೆ. ಪುದೀನದಲ್ಲಿ ಔಷಧೀಯ ಗುಣಗಳು ಇರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಈ ಪುದೀನ ಚಟ್ನಿ ನಮ್ಮ ಉಪಹಾರ ಅಂದರೆ ತಿಂಡಿಗಳನ್ನು ರುಚಿಕರವಾಗಿರಿಸುತ್ತೆ. ಮಾತ್ರವಲ್ಲದೆ ಆರೋಗ್ಯ ಕೂಡ ಹೆಚ್ಚಿಸುತ್ತೆ. ಭಾರತೀಯರು ತಮ್ಮ ನೆಚ್ಚಿನ ತಿಂಡಿಗಳನ್ನು ಪುದೀನ ಚಟ್ನಿಯೊಂದಿಗೆ ಸೇವಿಸುವ ಪ್ರಮುಖ ಕಾರಣ ಏನಂದರೆ ಜೀರ್ಣಶಕ್ತಿಗೆ ನೆರವಾಗುವ ಗುಣ ಇದರಲ್ಲಿದೆ. ಬನ್ನಿ ಈ ಆರೋಗ್ಯಕರವಾದ ಪುದೀನ ಚಟ್ನಿ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ಪುದೀನ ಚಟ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಒಂದು ಬೌಲು ನಾನು ಪುದೀನ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಅರ್ಧ ಬೌಲಷ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ನಾನು ನೀಟಾಗಿ ತೊಳೆದು ನೀರು ಜಾನ್ಸಿಟ್ಕೊಂಡಿದ್ದೆ. ಚಾಟ್ ಮಸಾಲ ಅರ್ಧ ಟೇಬಲ್ ಸ್ಪೂನು, ಬ್ಲ್ಯಾಕ್ ಸಾಲ್ಟು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಬೆಲ್ಲ ಕೂಡ ಹಾಕೋಬಹುದು. ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಅರ್ಧ ನಿಂಬೆ ಹಣ್ಣಿನ ರಸ ತಗೊಂಡಿದ್ದೀನಿ. ನಿಮ್ಗೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿಗೆ ಹಾಕೋಬಹುದು. ನಾನು ಹಸಿಮೆಣಸಿಗೆ 4 ಹಾಕ್ತಾ ಇದ್ದೀನಿ. ನಿಮಗೆ ಕಡಿಮೆ ಖಾರ ಬೇಕು ಅಂದರೆ ಸ್ವಲ್ಪ ಕಡಿಮೆ ಕೂಡ ಹಾಕೋಬಹುದು. ಇದು ನಾನೀಗ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಮಾಡಿದ್ರೆ ಪುದೀನ ಚಟ್ನಿ ರೆಡಿ ಆಯಿತು. ಇದು ಬಜ್ಜಿ ಬೋಂಡಾ ಅಷ್ಟೇ ಅಲ್ಲದೆ ಸಮೋಸ ಇದಕ್ಕಿಷ್ಟೇ ಅಲ್ಲದೆ ನಾವು ಮಸಾಲೆ ಪೂರಿ, ಪಾನಿಪೂರಿ ಅದಕ್ಕೆಲ್ಲ ಕೂಡ ಈ ಚಟ್ನಿನ ಯೂಸ್ ಮಾಡ್ಕೋಬಹುದು. ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು ಏರ್ ಟೈಟ್ ಡಬ್ಬಿನಲ್ಲಿ ಒಂದು ವಾರ ಕೂಡ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನಾನು ಈ ಪುದೀನ ಚಟ್ನಿ ಜೊತೆಗೆ ಸಮೋಸ ಮಾಡಿದ್ದೀನಿ. ನೀವು ಬಜ್ಜಿ ಬೋಂಡಾ ಏನಾದರೂ ಮಾಡಿದ್ರೆ ಈ ಪುದೀನ ಚಟ್ನಿ ಮಾಡಿ ನೋಡಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಬೌಲು ಪುದೀನ, ಅರ್ಧ ಬೌಲು ಕೊತ್ತಂಬರಿ ಸೊಪ್ಪು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಬ್ಲ್ಯಾಕ್ ಸಾಲ್ಟು, ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಸ್ವಲ್ಪ, ಅರ್ಧ ನಿಂಬೆ ಹಣ್ಣಿನ ರಸ, ಒಂದು 4 ಹಸಿಮೆಣಸಿನಕಾಯಿ, ಅರ್ಧ ಟೇಬಲ್ ಸ್ಪೂನು ಸಕ್ಕರೆ, ಉಪ್ಪು ರುಚಿಗೆ ತಕ್ಕಷ್ಟು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.